ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ದಾಳ್. ಜಮಖಂಡಿ ನಗರದ ರುದ್ರಸ್ವಾಮಿ ಪೀಠದ ಗಲ್ಲಿಯಲ್ಲಿ ಹೋಲಿ ಮಠದ ಆನಂದ್ ದೇವರ ನೇತೃತ್ವದಲ್ಲಿ ದುಶ್ಚಟಗಳ ಭಿಕ್ಷೆ, ಸದ್ಗುಣ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಸದ್ಭಾವನಾ ಪಾದಯಾತ್ರೆಯನ್ನು ನಡೆಸಿದರು. ಜಮಖಂಡಿ ನಗರದ ಹೋಲಿ ಮಠದಲ್ಲಿ ನಡೆದ ವಚನಗಳ ಜಾತ್ರೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ರುದ್ರಸ್ವಾಮಿ ಪೀಠದಲ್ಲಿ ಮಹಿಳೆಯರು ನಸುಕಿನ ಜಾವದಲ್ಲಿ ಮನೆ ಅಂಗಳದಲ್ಲಿ ರಂಗೋಲಿ ಚಿತ್ರವನ್ನು ಬಿಡಿಸಿ ಆರತಿ ಮಾಡುವ ಮೂಲಕ ಶ್ರೀಗಳನ್ನು ಬರಮಾಡಿಕೊಂಡರು. SafeMusicList.com, royalty-free music for marketing and promotional videos. 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 ಶ್ರೀ ರುದ್ರಾವಧೂತ ಮಠದಲ್ಲಿ ಸಮಾರೋಪ ಸಮಾರಂಭದ ಹೋಲಿ ಮಠದ ಆನಂದ್ ದೇವರು, ರುದ್ರಾವಧೂತ ಮಠದ ಹಿರಿಯ ಶ್ರೀಗಳಾದ ಸಹಜಾನಂದ ಅವಧೂತರು, ಜಂಜರವಾಡ ಬಸವರಾಜೇಂದ್ರ ಶರಣರು ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಕೃಷ್ಣಾನಂದ ಅವಧೂತರು, ಹೂವಿನಿಪ್ರಿಗೆಯ ವಿಶ್ವನಾಥ್ ದೇವರು ವೇದಿಕೆಯಲ್ಲಿ ಇದ್ದರು. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸಿದ್ದು ಮೀಶಿ, ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ, ಪ್ರದೀಪ್ ಮೆಟ್ಗುಡ್ ಮಾತನಾಡಿದರು. ಆನಂದ್ ದೇವರ ಪಾದಯಾತ್ರೆಯಲ್ಲಿ ಪುಟ್ಟ ಬಾಲಕರಿಗೆ ಹಾಗೂ ಮಹಿಳೆಯರಿಗೆ, ಯುವತಿಯರಿಗೆ ರುದ್ರಾಕ್ಷಿ ಧಾರಣ ಮಾಡುತ್ತಿದ್ದರು. ಪಾದಯಾತ್ರೆಯಲ್ಲಿ ನೂರಾರು ಮಠದ ಭಕ್ತರು ಭಾಗಿಯಾಗಿದ್ದರು. ನಮಗೆ ಪ್ರತಿರೋಧ ಒಂದು ಆಶೀರ್ವಾದ ಮಾಡಿದ ಒಂದು ದೊಡ್ಡ ಗುಣ. ನನ್ನ ರಾತ್ರಿ ಹುಟ್ಟಿದ ಇಲ್ಲಿ ಈ ಮಠದಿಂದ ರಾತ್ರಿ ಹುಟ್ಟಿದವರು ಸತತ 5 ಸಲ ಆಚೆ ಬಂದು ಈ ಮಠದ ಒಂದು ಅಭಿವೃದ್ಧಿ ಮಾಡ್ಬೋದು, ಇವ್ರ ಜೋಡಿ ಸೇವೆ ಮಾಡ್ಬೋದು ಬಂದವ. ನಾನು ತೊಂದರೆಯಿಂದ ರಾಜಕೀಯ ಮಾಡ್ಬೋದು ಬಂದವ. ಮಠದ ಒಂದು ವ್ಯವಸ್ಥೆ ಒಳಗೆ ನೇತಿನ ದುಡಿದು ಅಂದ್ರೆ ಅದೆಲ್ಲದಕ್ಕೂ ಒಂದು ಪೂರ್ಣ ಆದಿ ಆಕತ್ತೆ. ನೀವು ಎಲ್ಲರೂ ಕೂಡಿ ಮಠದ ಹೋಲಿ ಮಠ ಆಗ್ತಾರೆ ದೊಡ್ಡ ಅಜ್ವಾರ ಇದ್ದಾಗ ನಮ್ಗೆ ಯಾವತ್ತೂ ಕಳೆದವ್ರು ಏನೇನು ಮಾರ್ಚೆ ಮಾಡ್ತಾರೆ. ಬಟ್ ಯಾವತ್ತು ರಾಜಕೀಯ ಬಂದ್ರೆ ನಮ್ಗೆ ಬಿಟ್ಟಿದ್ದಾರೆ, ಯಾವಾಗ ಕರ್ತಾರೆ ಕರೆಯೋರು ಹಿಂಗೆ ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ಏನು ಅದರಂತ ನಮ್ಮ 2 ಮಠ ಪೀಠಾಧಿಪತಿಗಳು 2 ಟನ್ ಇದ್ದಾಗ ನಮಗೆ ಈ ದಲಿತರ ಸಮಾಜದಾಗ 2 ಟನ್ ಇದ್ದಾಗ ನಮಗೆ ಎಲ್ಲೋ ಒಂದು ವ್ಯವಸ್ಥೆಗಳಿಗೆ ಅವಾಗಿನ ವ್ಯವಸ್ಥೆ ತೆಗೆದು ಒಮ್ಮೆ ಒಂದು ಹೊಸ ಒಂದು ರೂಪ ಮಾಡಿದಾರ ಅಂತ ಯಾರಾದ್ರೆ ಅವರ ಸಹಜಾನಂದ ಮತ್ತು ನನ್ನ ಅಪ್ಪ ಕೂಡ
ಬೇಕಾದ ರಾಜಕೀಯ ತೊಂದರೆ ಇಲ್ಲ. ಈ ಮಠದ ಏನು ನಿಷ್ಠೆ ಸೇವೆ ಮಾಡ್ತಿಲ್ಲ ಆ ಸೇವೆ ನನಗೆ ಪ್ರತಿಯೊಬ್ಬರು ನಮ್ಗೆ ಆಶೀರ್ವಾದ ಮಾಡಿದ ಹೇಳಿ ಇನ್ನು ಮುಂದೆ ಅದು ನೀವು ಈ ಮೂಲೆ ಮಟ್ಟಕ್ಕೆ ಒಂದು ದೊಡ್ಡ ಏನು ಬಂದಿಲ್ಲ ನೇರದಿಂದ ನಾವು ದುಡ್ದೇವು ಅಂದ್ರೆ ಅದು ಒಳ್ಳೇದಾಗತ್ತೆ ಹೇಳಿ ನಾನು ಮಾತಾಡ್ತೀನಿ. ಅಂದ್ರೆ ಈ ದುಶ್ಚಟಗಳಿಂದ ದೂರ ಇರಿ ಅನ್ನೋದು ನನಗೆ ಬಹಳ ಸಂಬಂಧ ಐತೆ ಅಂತ ಹೇಳಿ ಇವತ್ತ ಒಂದ್ ಕಡೆ ಹಗಲಾರಾತ್ರಿ ದುಡಿತೀವಿ, ರೊಕ್ಕ ಗಳಿಸ್ತೀವಿ, ಇನ್ನೊಂದು ಕಡೆ ಅದ ರೊಕ್ಕನ ದುಶ್ಚಟ ಮಾಡಿ ಕಳಿತೀವಿ, ದವಾಖಾನಿಗೂ ಕಳಿತೀವಿ. ಹೌದಾ ಇಲ್ಲ? ಈ ವಿಷಯ ನಮ್ಮ ಸಮಾಜದೊಳಗ ಗೊತ್ತಾಗಿ ನಮ್ಮೆಲ್ಲರ ಆರೋಗ್ಯ ಕಾಯಬೇಕು, ನಮ್ಮ ದೇಹದ್ದು ಮನಸ್ಸಿಂದು. ಈ ಉದ್ದೇಶಕ್ಕಾಗಿ ನಮ್ಮ ಅಪ್ಪಾಜಿಯವರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡ. ನೋಡ್ರಿ, ಇವತ್ತು ಎಷ್ಟು ನಾವು ವಿಚಾರ ಮಾಡ್ತೀವಿ, ನಸಿಕ್ಲೇದ್ದು ವಾಕಿಂಗ್ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಮತ್ ಕಡಿಕ ಕ್ಯಾನ್ಸರ್ ಬಂತೇನಂತ ಒಂದು ಹೊತ್ತು ಬರ್ತದೆ. ಈ ಎಲ್ಲ ಉದ್ದೇಶಗಳ ಮೂಲ ಅಂದ್ರನ ದುಶ್ಚಟ ಅನ್ನೋದು. ಸಮಾಜದ ಇವತ್ತಿನ ಅವಶ್ಯಕತೆ ಅಂದ್ರೆ ಒಂದು ಕಡೆ ಶಿಕ್ಷಣ, ಇನ್ನೊಂದು ಕಡೆ ದುಶ್ಚಟಗಳಿಂದ ದೂರ ಇರ್ಬೇಕನ್ನೋದು. ಎತ್ತರಾದಿ ದೇವತೆ ರುದ್ರಾವಧೂತರ ಶ್ರೀಚರಣಕ್ಕೆ ನಮಿಸಿ ಜಗಜ್ಯೋತಿ ಬಸವಣ್ಣನವರಿಗೂ ಅನೇಕ ಶರಣ ಆರ್ಥಿಗಳನ್ನು ಹೇಳಿ ಈ ಇವತ್ತಿನ ದಿನ ಓಲೆ ಮಠದ ಗುರುಡ ಮಠ ಅಲ್ಲ, ಹಿರಿಯರಿಲ್ಲದ ಮನೆ ಇಲ್ಲ ಎಂಬಂತೆ ಹಿರಿಯ ಓಲೆ ಮಠದ ಪೂಜ್ಯರು ಅವರು ಅವರ ದೇಹ ತ್ಯಾಗವಾದ್ದರಿಂದ ಉತ್ತರಾಧಿಕಾರಿಯನ್ನು ಮಾಡಿ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಆದ್ದರಿಂದ ಗುರು ಬೇಕೇ ಬೇಕು. ಗುರು ಇಲ್ಲಾಂದ್ರೆ ಒಂದು ಹಾಳು ದೇಗುಲದಂತೆ ಇರ್ತಾರೆ. ಅದಕ್ಕಾಗಿ ಇದು ಉತ್ತರಾಧಿಕಾರಿಯನ್ನು ನಾವು ನೇಮಕ ಮಾಡಿದ್ದು ಬಹಳ ಒಳ್ಳೆಯ ಕಾರ್ಯ. ಆದ್ದರಿಂದ ಅಂಥ ಯಾವ ಪೂಜ್ಯರು ಇವತ್ತಿನ ದಿನ ಇಲ್ಲಿ ಬಂದು ಈ ಎಲ್ಲರನ್ನ ಅದರ ಒಳ್ಳೆಯ ಒಂದು ಕಾರ್ಯ ಸದ್ಭಾವನಾ ಒಂದು ಇದು ಒಳ್ಳೆಯದು. ಮತ್ತು ದುಶ್ಚಟಗಳು ಸಹಜವಾಗಿ ಲೋಕದಲ್ಲಿ ಬೆಳೆದ್ಬಿಟ್ಟರು. ಅವರಿಗೆ ಮಠಮಂತ್ರಿಗಳ ಕಾರ್ಯ ಏನು ಅಂತಂದ್ರೆ ಜಗತ್ತಿಗೆ ಮಾರ್ಗದರ್ಶಕ. ಹೀಗೆ ಮಾಡ್ಬೇಡ್ರಪ್ಪ, ಹೀಗೆ ಮಾಡಿದ್ರೆ ನೀವು ದುಃಖಿಗಳಾಗ್ತೀರಿ, ನಿಮಗೆ ದುಃಖ ಆಗ್ತದೆ, ಅದಕ್ಕೆ ಒಳ್ಳೆಯ ಮಾರ್ಗ ದುಶ್ಚಟ ಬಿಡ್ರಿ ಅಂದ್ರೆ ನೀವು ಆರೋಗ್ಯವಂತರಿರ್ತೀರಿ, ಸುಖಿಗಳಾಗ್ತೀರಿ ಅಂತೇಳಿ ಉಪದೇಶವನ್ನು ಮಾಡುವ ಸಲುವಾಗಿ ಅವರು ಈ ಪಾದಯಾತ್ರೆ ದ್ವಾರ ಈ ನಮ್ಮ ಮಠಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರು ಮಾಡುವ ಕಾರ್ಯ ಲೋಕೋದ್ಧಾರ ಕಾರ್ಯದ ಮಠದಿಂದ ನಡೀತೆ ಇರಲಿ. ಇನ್ನೂ ಅವರು ಬೆಳವಣಿಗೆ ಪೂರ್ಣ ಬೆಳೆದು ಅವರು ಕೀರ್ತಿವಂತರಾಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ನಮ್ಮ ಓಲೆ ಮಠದ ವಚನ ಜಾತ್ರಾ ಮಹೋತ್ಸವ ಹಾಗೂ ಬಸವ ಜಯಂತಿಯ ನಿಮಿತ್ತ ಈ ಪ್ರತಿ ವಾರ್ಡ್ಗಳಿಗೆ ನಾವು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಜೋಳಿಗೆಯನ್ನು ಹಿಡ್ಕೊಂಡು ಪ್ರತಿ ವಾರ್ಡ್ಗಳಿಗೆ ಅಡ್ಡಾಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂತಂದ್ರೆ ಇವತ್ತಿನ ಯುವ ಸಮಾಜವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಸಣ್ಣ ವಯಸ್ಸಿನೊಳಗೆ ಇವತ್ತಿನ ಯುವಕರು ಗುಟ್ಕಾ ತಿನ್ನೋದು, ಮಟಕ ಆಡೋದು, ತಂದೆ ತಾಯಂದಿರಿಗೆ ಅಸಭ್ಯವಾಗಿ ಮಾತನಾಡುವುದು, ಹಿಂಗೆಲ್ಲ ಮಾಡಿ ಈಗಿನ ಯುವ ಸಮಾಜ ಹಾಳು ಆಗ್ತಾ ಇದೆ ಇವತ್ತಿನ ಸಮಾಜದೊಳಗ. ಅಂಥವ್ರನ್ನು ನಮ್ಮ ಕೈಲಿ ನಮ್ಮ ಮಠದ ವತಿಯಿಂದ ಎಷ್ಟು ಆಗ್ತದೋ ಅಷ್ಟು ಅವರ ಮನಸ್ಸಿನೊಳಗ ಭಕ್ತಿಯನ್ನು ಬಿತ್ತಿ ಅವರನ್ನು ಸುಧಾರಣೆ ಮಾಡುವಂತ ಕಾರ್ಯವನ್ನು ನಾವು ವಚನ ಜಾತ್ರಾ ಮಹೋತ್ಸವ ನೆಪ ಮಾಡಿಕೊಂಡು ಈ ಜೋಳಿಗೆ ಹಿಡ್ಕೊಂಡು ಅಡ್ಡಾಡಾಕ್ತೇವೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನಾವು ಜೋಳಿಗೆ ಹಿಡ್ಕೊಂಡು ಎಲ್ಲೋ ಏನ್ ತಲೆಯಾಗ ಬರ್ತದ ಜೋಳಿಗೆ ಹಿಡ್ಕೊಂಡು ಅಡ್ಡಾಡಕತ್ತಾರ ಅಂತಂದ್ರೆ ಇವ್ರು ಎಲ್ಲಿ ದವಸ ಧಾನ್ಯ ದುಡ್ಡು ಹಾಕ್ಸೋಳಕ್ ಅಡ್ಡಾಡ್ತಿರ್ಬೋದು ಅಂತ ಒಂದಿಷ್ಟು ಮಂದಿ ತಲೆ ಒಳಗೆ ಬರ್ತದ. ಆದ್ರೆ ನಮ್ಮ ಮಠದ ವತಿಯಿಂದ ಜೋಳಿಗೆ ಹಿಡ್ಕೊಂಡು ಎದಕ್ ಅಡ್ಡಾಡಕತ್ತೇವ ಅಂದ್ರ ನಮ್ಮ ಜೋಳಿಗೆಗೆ ಯಾವ ದವಸ ಧಾನ್ಯ ಬೇಡ, ಯಾವ ದುಡ್ಡು ಬೇಡ, ಏನೂ ಬೇಡ. ನೀವು ಗಳಿಸಿರ್ತಕ್ಕಂಥ ಸಂಪತ್ತು ನಮ್ಮ ಜೋಳಿಗೆಗೆ ಹಾಕಕ್ ಹೋಗ್ಬೇಡ್ರಿ. ನೀವು ಏನ್ ಮಾಡ್ತಾ ಇರ್ತಕ್ಕಂಥ ದುಶ್ಚಟಗಳು ನಮ್ಮ ಜೋಳಿಗೆಗೆ ಹಾಕ್ರ ಅಂತ ತಿಳ್ಕೊಂಡ ಪ್ರತಿ ವಾರ್ಡ್ಗಳಿಗೆ ನಾವು ಜೋಳಿಗೆ ಹಿಡ್ಕೊಂಡು ಅಡ್ಡಾಡಕತ್ತೇವ ಅಂತಕ್ಕಂಥದ್ದು ಎಲ್ಲ ಸಮಾಜಕ್ಕೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಈ
ಮೀಡಿಯಾ ಮುಖಾಂತರ ನಿಮ್ಗೆ ಕೇಳ್ಕೊಳ್ಳೋದೇನಂತಂದ್ರೆ ಯಾರು ಕೂಡ ಚಟವನ್ನು ಮಾಡಕ್ ಹೋಗ್ಬೇಡ್ರಿ, ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋಕ್ ಹೋಗ್ಬೇಡ್ರಿ ಅಂತಂದು ನಿಮ್ಮೆಲ್ಲರಲ್ಲಿ ಸಿರಬಾಗಿ ಎಲ್ಲ ಯುವ ಸಮಾಜಕ್ಕೆ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ಲವನ್ನು ಬಿಡ್ರಿ, ಎಲ್ಲವನ್ನು ಬಿಟ್ಟು ಮಠದ ದಾರಿಯನ್ನು ನೀವು ಇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾನೆ.